ಈ ಬದುಕು ನನ್ನನ್ನು ಯಾಕೆ ನೋಯಿಸ್ತಿದೆ? ಕೆಲವೊಂದು ಕ್ಷಣಗಳಲ್ಲಿ ನಾವೊಬ್ಬರೇ ಕುಳಿತು ಯೋಚಿಸ್ತೇವೆ, ನನ್ನ ಜೀವನದಲ್ಲಿ ಯಾಕಿಷ್ಟು ನೋವು? ಎಲ್ಲರಿಗೂ ಸಂತೋಷ ಸಿಗ್ತಿದೆ, ನನಗೆ ಯಾಕೆ ಇಷ್ಟೊಂದು ಪರೀಕ್ಷೆಗಳು? ನಾನು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ, ಆದರೂ ನನ್ನ ದಾರಿಯಲ್ಲಿ ಯಾಕೆ ಇಷ್ಟೊಂದು ಅಡೆತಡೆಗಳು? ಈ ಪ್ರಶ್ನೆಗಳು ನಮ್ಮ ಮನಸ್ಸನ್ನ ತುಂಬಾ ಕಾಡ್ತವೆ. ಕೆಲವೊಮ್ಮೆ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಅಂತ ಅನಿಸ್ತದೆ. ಆದರೆ ಒಂದೊಂದು ಸತ್ಯ, ಜೀವನದಲ್ಲಿ ನೋವು ಅನುಭವಿಸದ ಮನುಷ್ಯ ಯಾರೂ ಇಲ್ಲ. ಹೊರಗಿನಿಂದ ನೋಡಿದಾಗ ಕೆಲವರ ಜೀವನ ತುಂಬಾ ಸುಂದರವಾಗಿ ಕಾಣ್ತದೆ, ಆದರೆ ಪ್ರತಿಯೊಬ್ಬರ ಮನಸ್ಸಿನ ಹಿಂದೆ ಒಂದು ಕಾಣದ ಹೋರಾಟ ಇರ್ತದೆ. ನಗುತ್ತಿರುವ ಮುಖದ ಹಿಂದೆ ನೋವು ಇರ್ಬೋದು, ಗೆಲುವಿನ ಹಿಂದೆ ಅನೇಕ ಸೋಲುಗಳಿರ್ಬೋದು. ಆದ್ದರಿಂದ ನಿಮ್ಮ ಜೀವನದ ಕಷ್ಟಗಳನ್ನು ನೋಡಿ ನಿಮ್ಮನ್ನು ನೀವು ಕಡಿಮೆ ಮಾಡ್ಕೊಳ್ಬೇಡಿ. ನೆನಪಿಟ್ಕೊಳ್ಳಿ, ನಿಮ್ಮ ಮೇಲೆ ಹೆಚ್ಚು ಜವಾಬ್ದಾರಿ ಕೊಡುವ ಜೀವನವೇ ನಿಮ್ಮೊಳಗಿನ ಶಕ್ತಿಯನ್ನು ಹೆಚ್ಚು ಹೊರತರ್ತದೆ. ಒಂದು ಕಲ್ಲನ್ನು ಶಿಲ್ಪಿಯ ಕೈಗೆ ಕೊಟ್ಟಾಗ ಅದು ನೋವು ಅನುಭವಿಸ್ತದೆ, ಹೊಡೆತಗಳನ್ನು ತಾಳುತ್ತದೆ. ಆದರೆ ಹೊಡೆತಗಳ ನಂತರವೇ ಅದು ಒಂದು ಸುಂದರವಾದ ಶಿಲ್ಪವಾಗ್ತದೆ. ಹಾಗೆ ಜೀವನ ಕೊಡುವ ನೋವುಗಳು ಕೂಡ ನಿಮ್ಮನ್ನು ನಾಶ ಮಾಡಲು ಅಲ್ಲ, ನಿಮ್ಮನ್ನು ರೂಪಿಸಲು ಬರ್ತವೆ. ಇಂದು ನೀವು ಅನುಭವಿಸುತ್ತಿರುವ ನೋವು ನಿಮ್ಮನ್ನು ದುರ್ಬಲ ವ್ಯಕ್ತಿಯನ್ನಾಗಿ ಮಾಡ್ತಿಲ್ಲ, ಅದು ನಿಮ್ಮೊಳಗೆ ಸಹನೆ, ಧೈರ್ಯ ಮತ್ತು ಅನುಭವವನ್ನ ಬೆಳೆಸ್ತಿದೆ. ಕೆಲವೊಮ್ಮೆ ಜೀವನ ನಮ್ಮಿಂದ ಕೆಲವು ಜನರನ್ನ ದೂರ ಮಾಡ್ತದೆ. ಆಗ ನಾವು ತುಂಬಾ ನೋವು ಪಡ್ತೇವೆ. ಅವ್ರು ಯಾಕೆ ನನ್ನ ಜೊತೆ ಇಲ್ಲ ಎಂದು ಯೋಚಿಸ್ತೇವೆ. ಆದರೆ ಕೆಲವೊಮ್ಮೆ ಕಳೆದುಕೊಳ್ಳುವುದು ಕೂಡ ಒಂದು ಪಾಠವಾಗಿರ್ತದೆ. ಎಲ್ಲರೂ ನಮ್ಮ ಜೀವನದ ಕೊನೆಯವರೆಗೂ ನಮ್ಮ ಜೊತೆ ಇರಲು ಬರುವುದಿಲ್ಲ. ಕೆಲವರು ನಮ್ಮನ್ನು ಪ್ರೀತಿಸಲು ಬರ್ತಾರೆ, ಇನ್ನು ಕೆಲವರು ನಮಗೆ ಪಾಠ ಕಲಿಸಲು ಬರ್ತಾರೆ. ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದ್ರೆ ನಿಮ್ಮ ಮೌಲ್ಯ ಕಡಿಮೆಯಾಗಿದೆ ಎಂದು ಅರ್ಥವಲ್ಲ. ನಿಮ್ಮ ಪ್ರಯಾಣಕ್ಕೆ ಬೇಕಾದ ಜನರು ಮಾತ್ರ ನಿಮ್ಮ ಜೊತೆ ಉಳಿತಾರೆ. ನಿಮ್ಮ ಹಳೆಯ ನೋವನ್ನು ಪ್ರತಿದಿನ ಹೊತ್ತುಕೊಂಡು ನಡಿಬೇಡಿ. ಹಿಂದೆ ನಡೆದ ಘಟನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಸ್ವಾಮಿ, ಆದರೆ ಈ ಘಟನೆಗಳಿಂದ ನೀವು ಹೇಗೆ ಬೆಳೆಯಬೇಕು ಎನ್ನುವುದನ್ನು ನೀವು ನಿರ್ಧರಿಸಬಹುದು. ನಿಮಗೆ ನೋವು ಕೊಟ್ಟವರು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲು ಬಿಡಬೇಡಿ. ನಿಮ್ಮ ಕನಸುಗಳು, ನಿಮ್ಮ ಪ್ರಯತ್ನ, ನಿಮ್ಮ ಧೈರ್ಯ ಇವೇ ನಿಮ್ಮ ಭವಿಷ್ಯವನ್ನ ಬರೆಯಬೇಕು. ಕೆಲವೊಮ್ಮೆ ನಾವು ನಮ್ಮನ್ನೇ ಅನುಮಾನಿಸ್ತೇವೆ. ನನಗಾಗೋದಿಲ್ಲ, ನನ್ನಿಂದ ಸಾಧ್ಯವಿಲ್ಲ, ನನ್ನ ಜೀವನ ಹೀಗೇನೆ ಇರಬಹುದು. ಆದರೆ ಒಂದು ಬಾರಿ ಯೋಚಿಸಿ, ನೀವು ಎಷ್ಟು ಕಷ್ಟದ ದಿನಗಳನ್ನು ದಾಟಿ ಇಲ್ಲಿಯವರೆಗೆ ಬಂದಿದ್ದೀರಿ. ಎಷ್ಟೋ ಬಾರಿ ಮುರಿದು ಹೋಗುವ ಪರಿಸ್ಥಿತಿ ಬಂದರೂ ಮತ್ತೆ ಎದ್ದಿದ್ದೀರಿ. ಅದು ನಿಮ್ಮ ಸಾಮರ್ಥ್ಯ ಅಲ್ಲವೇ? ನೀವು ದುರ್ಬಲರಾಗಿದ್ರೆ ಇಷ್ಟು ದೂರ ಬರಲು ಸಾಧ್ಯವಾಗ್ತಿರ್ಲಿಲ್ಲ. ಜೀವನದಲ್ಲಿ ಗೆದ್ದವರು ಯಾವಾಗಲೂ ಸಮಸ್ಯೆಗಳಿಲ್ಲದವರು ಅಲ್ಲ, ಸಮಸ್ಯೆಗಳ ಮಧ್ಯೆಯೂ ನಿಲ್ಲಲು ಕಲಿತವರು. ಮಳೆ ಬಂದಾಗ ಹಕ್ಕಿಗಳು ತಮ್ಮ ಗೂಡನ್ನು ಬದಲಿಸೋದಿಲ್ಲ, ಅವು ಮಳೆಯನ್ನು ಎದುರಿಸ್ತವೆ. ಯಾಕಂದ್ರೆ ಅವುಗಳಿಗೆ ಗೊತ್ತು, ಮಳೆ ಯಾವಾಗಲೂ ಇರೋದಿಲ್ಲ. ಹಾಗೆ ನಿಮ್ಮ ಜೀವನದ ಕಷ್ಟಗಳು ಶಾಶ್ವತವಲ್ಲ. ಈಗಿನ ನೋವು ಒಂದು ದಿನ ನಿಮ್ಮ ಶಕ್ತಿಯ ಕಥೆಯಾಗ್ತದೆ. ಒಂದು ದಿನ ನೀವು ಹಿಂದಿರುಗಿ ನೋಡ್ತೀರಿ, ಆ ಸಮಯದಲ್ಲಿ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೆ, ಆದರೆ ನಾನು ಸೋಲಲಿಲ್ಲ, ನಾನು ಮುಂದೆ ಬಂದೆ ಎಂದು ಹೆಮ್ಮೆ ಪಡ್ತೀರಾ. ಆ ದಿನಕ್ಕಾಗಿ ಇಂದು ನೀವು ನಿಲ್ಲಬೇಕು. ನಿಮ್ಮ ಮನಸ್ಸಿಗೆ ಹೇಳಿ, ಹೌದು ನನಗ್ ನೋವಿದೆ, ಆದರೆ ನಾನು ಸೋಲೋದಿಲ್ಲ. ನನ್ನ ದಾರಿ ಕಷ್ಟವಾಗಿರ್ಬೋದು, ಆದರೆ ನನ್ನ ಗುರಿ ದೊಡ್ಡದು. ನನ್ನ ಜೀವನದಲ್ಲಿ ಕತ್ತಲೆ ಇರ್ಬೋದು, ಆದರೆ ನನ್ನೊಳಗೆ ಬೆಳಕಿದೆ. ಬದುಕು ಯಾವಾಗಲೂ ನಮ್ಮ ಇಷ್ಟದಂತೆ ನಡೆಯೋದಿಲ್ಲ, ಆದರೆ ಬಂದ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ನಮ್ಮೊಳಗಿರ್ತದೆ. ನಿಮ್ಮ ಸಮಯ ಇನ್ನೂ ಬಂದಿಲ್ಲ ಅಂದ್ರೆ ಅದು ಬರಲ್ಲ ಎಂದಲ್ಲ. ಹೂವು ಅರಳಲು ತನ್ನದೇ ಆದ ಸಮಯ ಬೇಕು. ಹಾಗೆ ನಿಮ್ಮ ಯಶಸ್ಸಿಗೂ ತನ್ನದೇ ಆದ ಸಮಯ ಇರ್ತದೆ. ತಾಳ್ಮೆಯಿಂದಿರಿ, ಪ್ರಯತ್ನವನ್ನ ಬಿಡಬೇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ಯಾಕಂದ್ರೆ ನೋವು ಅನುಭವಿಸಿದ ಹೃದಯವೇ ಬಲವಾದ ಹೃದಯವಾಗ್ತದೆ. ಸೋಲು ಕಂಡ ವ್ಯಕ್ತಿಯೇ ಗೆಲುವಿನ ಬೆಲೆಯನ್ನು ಅರ್ಥ ಮಾಡಿಕೊಳ್ತಾನೆ. ಕಷ್ಟಗಳನ್ನು ದಾಟಿದ ವ್ಯಕ್ತಿಯೇ ಜೀವನದ ನಿಜವಾದ ಅರ್ಥವನ್ನ ತಿಳಿತಾನೆ. ಆದ್ದರಿಂದ ಇಂದು ನಿಮ್ಮ ಕಣ್ಣಲ್ಲಿ ನೀರು ಇದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ನಂಬಿಕೆ ಇರಲಿ, ನಿಮ್ಮ ಕತೆ ಇನ್ನು ಮುಗಿದಿಲ್ಲ. ಇದು ಕೇವಲ ಒಂದು ಕಷ್ಟದ ಅಧ್ಯಾಯ. ಮುಂದೆ ಇನ್ನು ಸುಂದರವಾದ ಪುಟಗಳು ಬರಬೇಕಿವೆ. ಎದ್ದು ನಿಲ್ಲಿ, ಮುಂದೆ ನಡೀರಿ. ಒಂದು ದಿನ ಈ ಬದುಕೆ ನಿಮ್ಮನ್ನ ನೋಡಿ ಹೇಳ್ತದೆ, ನಿನ್ನ ನೋಯಿಸಿದ್ದೆ, ಆದರೆ ಅದೇ ನೋವಿನಿಂದ ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಿದೆ. ನಂಬಿಕೆ ಇಡಿ, ಒಳ್ಳೆಯ ದಿನಗಳು ಬಂದೇ ಬರ್ತದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಎ.ಕೆ. ಶೆಟ್ಟಿ ನಡೂರು. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.